ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ನಮಸ್ಕಾರ. ಏನೋ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿನಿ ಅಂತ ನೋಡೋಕ್ಕೆ ಬಂದಿರೋ ನನ್ನ ಎಲ್ಲ ಫಾಲೋವರ್ಸ್ಗೂ ನಮಸ್ಕಾರ. ಏನಪ್ಪ ಇದು ಅಂದರೆ, ನಾನು ನನ್ನ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಬಿಟ್ಟು ಚಿಕ್ಕಮಂಗ್ಳೂರು ಟ್ರಿಪ್ ಹೋಯ್ತಿದ್ದು. ಹಾಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಇದು ನಂದು ಯೂಟ್ಯೂಬ್ ಫಸ್ಟ್ ವೀಡಿಯೋ. ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ರೋಡಲ್ಲಿ ಸಿಗೋತೋ ಎಲ್ಲ ಟೀ ಕಾಫಿ ಕುಡ್ಕೊಂಡು ಕೊನೆಗೆ ನಾವು ಹೋಗಿದ್ದು ಫಸ್ಟ್ನೇ ಪ್ಲೇಸೇ ಮುಳ್ಳಯ್ಯನಗಿರಿ ಪೀಕ್. ಹೆಂಗಿತ್ತು ಅಂತ ನೋಡೋಣ ಬನ್ನಿ. ಇಲ್ಲಿಂದ ನಮ್ಮ ವಿಡಿಯೋ ಸ್ಟಾರ್ಟು, ಕೊನೆವರೆಗೂ ಬಿಡ್ದಂಗೆ ನೋಡಿ. ಹಲೋ ಗಾಯ್ಸ್, ಈಗ ಎಲ್ಲರಿಗೂ ಈ ಟ್ರಿಪ್ ಅರೇಂಜ್ ಮಾಡಿರೋ ನನ್ನ ಬಗ್ಗೆ ಏನು ಅನಿಸಿಕೆ ಇದೆ ಅಂತ ಎಲ್ಲ ಕೇಳ್ಕೊಳೋ ಟೈಮ್ ಇದು. ಮೊದಲಿಗೆ ನಮ್ಮ ಡ್ರೈವರು ಮುತ್ತುರಾಜ್ರವರು. ಮುತ್ತುರಾಜ್ ಹೇಳಿ ಮಾತೇ ಇಲ್ಲ. ಅಲ್ಲಿ ಕಾರ್ ತೊಳಿತಾವ್ರೆ ಈ ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು ತೊಳಿದಿದ್ರೆ ಕಾರ್ ಆಕ್ಸಿಡೆಂಟ್ ಆಯ್ತು, ನಡ್ರಿ ಹೆಲ್ಪ್ ಮಾಡೋಣ ಅಂತವ್ರೆ. ಹೆಲ್ಪಿಂಗ್ ನೇಚರ್ ಇರ್ಬೇಕು, ಅದು ಓವರ್ ಆಗಬಾರ್ದು. ನೋಡಿ ಗಾಯ್ಸ್, ಹಿಂಗಿದೆ ವ್ಯೂ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು. ಯೂಟ್ಯೂಬ್ ಚಾನಲ್ ಯಾವ್ದಾದ್ರು ಏನಂತೀಯ? ಅವನ ಏನ್ ಉಸಿರು ಕಟ್ಟಂಗ್ ಗೊತ್ಬಿಟ್ನಲ್ಲೋ. ನನ್ ಮೂಡ್ ಚೇಂಜ್ ಆಗಕ್ ಮುಂಚೆ ಬೇಗ ಹೋಗಕ್ಕೆ ಅವನಿಗೆ ಹೋಗು. ನಂದು ಯೂಟ್ಯೂಬ್ ಚಾನಲ್ ಇಂದಲೇ ವಿಡಿಯೋ ಮಾಡಕ್ ಆಗತ್ತೇನೋ. ಗುರು ನೇತಕಲ್ಲಿ ಕಪಲ್ ಬರ್ಕಲ್ ಕಳ್ಳಕ ಮಾಡ್ಕೊಂಡು ಲಾಲ್ ಬಾಗ್ ಸೌತೆಕಾಯಿ ಮಾಡ್ಕೊಂಡು ವಿಧಾನಸೌಧ ಮುಂದೆ ಪಟಾಣಿ ಮಾಡ್ಕೊಂಡು ಇಲ್ಲ ಮನೆಗೆ ಬಂದಿದ್ದ ಇನ್ಫ್ಲೂಯೆನ್ಸರ್ ಒಬ್ರು ಹೋಗಿ ಧರ್ಮಸ್ಥಳ ಯಾತ್ರೆ ಮಾಡಿ ಸೌಜನ್ಯಗೋಸ್ಕರ ಹೋರಾಡ್ತಿದ್ರು. ಅದೇ ತರ ಹೋರಾಡಕ್ಕೆ ನಮ್ ಹುಡುಗ ನಿತಿನ್ ಹೊಟ್ಟವನೆ. ಬರ ನಿತಿನ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ. 2025 ಇಸ್ವಿಲಿ ಹುಡುಗಿ ಸಿಕ್ಕಿದ್ರೆ ಹುಡುಗಿ ಕೊಡ್ತೀನಿ ಅಂತ ಅರ್ಕೆ ಹೊಡ್ಕೊಂಡಿದ್ದೆ. ನಾನು ಧರ್ಮಸ್ಥಳಕ್ಕೆ ಹೋಗಿ ಅದೇ ಯಾವ್ದೋ ಈಗ ಗೊತ್ತಾಯ್ತು. ಲವ್ ಸ್ಟೋರಿ ಹೇಳಿ. ಈಗ ನಾನು ಎಲ್ಲಿವರ್ಗ ನೀನ್ ಅವಳಿಗೆ ಬೈಕ್ ಕೊಡ್ತಿದ್ದಲ್ಲ, ಬೈಕ್ ಕೊಡ್ತಿದ್ನಲ್ಲ ಅಲ್ಲಿವರ್ಗ ಗೊತ್ತು ಸ್ಟೋರಿ. ಮುಂದಕ್ಕೆ ಸಂಜೆ ಕಂಟಿನ್ಯೂ ಮಾಡಪ್ಪ. ಅದೇ ಹಳೇದ್ ಹೇಳ್ತಿದ್ದೆ. ಹಳೇದು ಹೊಸದ್ ಬೇಡ ಪಾಪ. ಅದೇ ಬೈಕ್ ಓಡಿಸ್ಕೊಂಡು ಸ್ಕೂಟಿ ಡೈಲಿ ಪುಣೆ ಬಿಡೋದು, ಪಿಕಪ್ ಡ್ರಾಪ್ ಎಲ್ಲಾ ಮಾಡ್ತಿದ್ದ. ಇಂಥ ಕೆಲಸ ಬೇರೆ ಮಾಡ್ತಿದ್ದ. ಆಮೇಲೆ ಹುಡುಗಿ ಸ್ವಲ್ಪ ನಾಟ್ಯ ಹೊರಗಡೆ ಗೊತ್ತಾಯ್ತು. ಆದ್ರೆ ಇನ್ನೊಬ್ಬನ ಜೊತೆ ಆಲ್ರೆಡಿ 3 ತಿಂಗಳು ಓಡೋಗಿ ಬಂದು ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನೊಬ್ಬನ ಜೊತೆ ಆಲ್ರೆಡಿ 3 ತಿಂಗಳು ಓಡೋಗಿ ಬಂದು ಬಿಡು. ನೀನು 3 ತಿಂಗಳು ಅಭಿಷೇಕ್ ಜೊತೆ ಇದ್ದು ಬಂದೆ, ಆದ್ರೂ ನಾನು ಏನು ಹೇಳಿಲ್ಲ. ಪುನಃ ಮೋಹನ್ ಜೊತೆ ಓಡ್ ಹೋಗಿ 3 ತಿಂಗಳಾಗಿತ್ತು, ಆಗ್ಲೂ ನಾನು ಏನೂ ಮಾತಾಡ್ಲಿಲ್ಲ. ಚೆನ್ನ ಅಂತ ಆ ಚೆನ್ನ ನಂಬ್ಕೊಂಡು ಮನೆಗೆ 20 ಒಡವೆನೆಲ್ಲ ಕತ್ಕೊಂಡು ಹೋಗಿ ಕಳ್ಕೊಂಡ್ ಬಂದೆ. ನಾನು ಆಗಲೂ ಸುಮ್ಮನಾದೆ. ಆ ಮಾರಡಿಗೆ ಮಲ್ಲಿಕಾರ್ಜುನ ಪುಟ್ಟ ಬಟ್ಟೆಲೆ ನೀನ್ ಕರ್ಕೊಂಡು ಹೋಗಿ ಊಟಲ್ಲಿ ಬಿಟ್ಬಿಟ್ಟು ಬಂದ. ನನ್ ಬಗ್ಗೆ ಏನೇನಿಲ್ಲ. ನನ್ ಮೇಲೆ ಹಣೆ ಇಟ್ಟಳು, ನನ್ ಮೇಲೆ ಹಣೆ ಇಟ್ಟಳು. ಮೂಲಲ ಕೂತವನೆ, ಅವನಿಗೆ ಮಾತುಕತೆ ಬರಲ್ಲ. ಅವನು ಈ ಸಲ ಈಗ ಅಂಬಾರಿ ಹೊರಕ್ಕೆ ಕೇಳ್ತಾವ್ರೆ, ನಾವೇ ಕಳಿಸ್ತಾ ಇಲ್ಲ. ಸೊ ಅದಕ್ಕೆ ಈ ಸಲ ನಮ್ಮ ಹುಡುಗನ್ ಕಳ್ಸಲ್ಲ, ನೆಕ್ಸ್ಟ್ ಟೈಮ್ ಕಳಿಸ್ತೀವಿ. ಭೀಮಾ
ಟೈಮ್ ವೇಸ್ಟ್ ಮಾಡ್ಕೊ. ಅವಳಿಗೆ ಸಿಗಲ್ಲ, ನಾನು ಮರೆಯಲ್ಲ. ಫೈನಲಿ ಮುಳ್ಳಯ್ಯನಗಿರಿ ಪೀಕ್ ವೆಹಿಕಲ್ ಎಂಟ್ರಿ ಪ್ಲೇಸಿಗೆ ಬಂದು ಇಲ್ಲಿಂದ ಪ್ರೈವೇಟ್ ವೆಹಿಕಲ್ಸ್ಗೆ ಅಲೋ ಇರಲ್ಲ. ಸೊ ಅಲ್ಲೇ ಇರೋ ವೆಹಿಕಲ್ಗಳು ಜೀಪ್ಗಳಲ್ಲಿ ಹತ್ಕೊಂಡು ಹೋಗಬೇಕು. ನಾವು ಒಬ್ಬ ಹೆವಿ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರೋ ಗಾಡಿ ಹತ್ತದು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಕೆಳಗೆ ಆಯ್ತಣ್ಣ. ಇಲ್ಲ ಅಷ್ಟ ಅಣ್ಣ ಇಷ್ಟು ಬೇರೆ ನೋಡ್ಬಿಡ್ರಿ ಅಣ್ಣ. ಸೈಕ ಹೊಡೆದ ಕಾಣ ಮಾತ್ರ ಗಾಡಿ ಮಾತ್ರ. ಅಣ್ಣನ ಜೀಪಲ್ಲಿ ಬಂದಿದ್ದ ಎಕ್ಸ್ಪೀರಿಯನ್ಸ್ ಮಾತ್ರ ಸೈಕಾಗಿತ್ತು. ಆ ಜೀಪ್ ಇಳಿದ ಮತ್ತೆ ಮೇಲೆ ದೇವಸ್ಥಾನದ ಹತ್ರ ಓಕೆ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಹೋಗ್ಬೇಕು. ಈಗ ಹೋಗ್ತಾ ಯಾವ ಮಟ್ಟಕ್ಕೆ ಬೀಸ್ತೈತೆ ಅಂದ್ರೆ ಏನ್ ಹೇಳ್ತೀರಾ? ಗಾಳಿ ಬೀಸ್ತಾರ, ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ. ಡೋಂಟ್ ವರಿ ಬೇಬಿ ಅಮ್ಮ. ಏನಪ್ಪ ಅಂದರೆ ಕೆಳಗಡೆಯಿಂದ 1 ಕಿಲೋಮೀಟ್ರ್ ನಡ್ಕೊಂಬಂದು ಈ ಎಂಟ್ರಿಯಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗ್ತವೆ. ಇಲ್ಲಿಂದ 500 ಮೀಟರ್ಸು ಟೆಂಪಲ್ ಇದೆ. ಸಖತ್ತು ಗಾಳಿ ಬೀಸ್ತಿತ್ತು. ಅಲ್ಲಿ ಮಾತಾಡಿದ ವಾಯ್ಸ್ ಯಾವುದು ಕ್ಯಾಪ್ಚರ್ ಆಗಿಲ್ಲ. ಬಟ್ ಅದಕ್ಕೋಸ್ಕರ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ. ನಾವು ಸ್ಕೂಲಲ್ಲಿದ್ದಾಗ ಮೋಸ್ಟ್ಲಿ ಮಿಡ್ಲಿ ಸ್ಕೂಲ್ ಅನಿಸುತ್ತೆ, ಆವಾಗ ಮುಳ್ಳಯ್ಯನಗಿರಿ ಪೀಕ್ಗೆ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಆವಾಗಲೂ ಇದೇ ಥರ ಸಖತ್ತು ಗಾಳಿ ಬೀಸ್ತಿತ್ತು. ನಮ್ಮ ಸರ್ ಒಬ್ಬರು ಕೂತ್ಕೊಂಡು ಸುತ್ತ ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಹಿಂಗೆ ಏನೇನೋ ಹೇಳ್ತಿದ್ರು. ನಾನು ಅಲ್ಲಿ ಕೆಳಗಡೆ ಒಂದು ಒಣಗಿರೋದು ಸಗಣಿ ಪೀಸ್ ಬಿದ್ದಿತ್ತು. ಸುಮ್ಮನೆ ನಾರದಲ್ಲೇ ಅದನ್ನು ತಗೊಂಡು ಗಾಳಿ ಬೀಸೋ ಕಡೆ ಎಸ್ತೆ. ಅದು ಬಂದು ಕರೆಕ್ಟಾಗಿ ನಮ್ಮ ಸರ್ ಮೇಲೆ ಬಿದ್ದುಬಿಡ್ತು. ಅವ್ರು ನನಗೆ ರುದ್ರ ತಾಂಡವ ತಗೊಂಡ್ಬಿಟ್ಟಿದ್ರು. ಇದೊಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ನಂದು ಮಿಡ್ಲಿ ಸ್ಕೂಲ್ದು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಇವನೇನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನೆ ಗುಲ್ ಆಗ್ಬಿಡ್ತಾನ. ಸಾಕಾದವತ್ತು ಮಾತ್ರ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಯ್ತು ಡೈಲಾಗ್ನಾರ ನೀವು ಬರ್ಕೊಳ್ರಿ. ರೆಡಿ ಬ್ರದರ್, ರೆಡಿ ಅವಣ ಉಸಿರು ತಗೋಣ. ಆಕ್ಷನ್. ಲೌಡ್ ಯಾವನ್ರಿ ಅವನು ಹಲ್ಕ ಆ ಒಂದು ಬಡ್ಕೊಂಡ ಅಲ್ಲ ಖುಷಿನಲ್ರಿ ಅವನು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲಿಗೆ ನಮ್ಮ ಮುಳ್ಳಯ್ಯನಗಿರಿ ಪೀಕ್ ಲಾಗ್ ಮುಗೀತಾ ಬಂತು. ಲಾಸ್ಟಿಗೆ ನಮ್ಮ ಫ್ರೆಂಡ್ ಏನೋ ಸಜೆಷನ್ ಕೊಡ್ತಾನಂತೆ. ಚಳಿ ಕಪಲ್ ಬರ್ಕಲ್ ಕಡ್ಲೆಕಾಯಿ ಮಾಡ್ಕೊಂಡು ಲಾಲ್ಬಾಗ್ ಸೌತೆಕಾಯಿ ಮಾಡ್ಕೊಂಡು ವಿಧಾನಸೌಧ ಮುಂದೆ ಪಟಾಣಿ ಮಾಡ್ಕೊಂಡು ಈ ಲೆವೆಲ್ಗೆ ಬಂದಿದೆ.